ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ನಾವು ಗಮನಿಸೋಣ. ಯಾಕಂದರೆ ಕುಂಭರಾಶಿ ಒಟ್ಟಿನಲ್ಲಿ 7.5 ಶನಿ ನಡೀತಾ ಇದೆ. ನಿಮಗೆ ಸ್ವಲ್ಪ ಒದ್ದಾಟಗಳು, ಚಿಂತೆ ಹೀಗೆಲ್ಲ ನಿಮಗೆ ಇದೆ. ಏನಪ್ಪ ಶುಭವಾದಂಥ ಫಲಗಳು ಎಂಬುದನ್ನು ಗಮನಿಸೋಣ. ಇನ್ನು ಧನಿಷ್ಠಾ ನಕ್ಷತ್ರ 3-4ನೇ ಪಾದ, ಶತಭಿಷ ನಕ್ಷತ್ರ 1-2-3-4ನೇ ಪಾದ, ಧನಿಷ್ಠಾ ಪೂರ್ವಾಭಾದ್ರ ನಕ್ಷತ್ರ 1-2-3ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಈ ಭಾದ್ರಪದ ಮಾಸದಲ್ಲಿ ಅನೇಕ ಹಬ್ಬ ಹರಿದಿನಗಳು ಕೂಡ ಇದೆ. ಪಿತೃದೇವತಾ ಆರಾಧನೆ ಮಾಡುವಂಥ ವಿಶೇಷವಾದಂಥ ಒಂದು ಶುಭವಾದಂಥ ದಿವಸಗಳು ಕೂಡ ಇದೆ. 6ನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ ಮಾಡುವಂಥದ್ದು, ಹಾಗೆ 7ನೇ ತಾರೀಕಿಗೆ ರಾಹು ಜಯಂತಿ, ಹಾಗೆ 8ನೇ ತಾರೀಕಿಗೆ ಮಹಾಲಯ ಪಕ್ಷ ಆರಂಭ. 8ನೇ ತಾರೀಕಿಂದ ಪಿತೃಪಕ್ಷದ ಆರಂಭ. ಪಿತೃದೇವತಾ ಆರಾಧನೆ ನಮಸ್ಕಾರ ಮಾಡುವಂಥದ್ದಿದೆ. ಮರೆಯದೇ ಇದ್ದ ಹಾಗೆ ಪಿತೃದೇವತಾ ಆರಾಧನೆ ಮಾಡಿ. ಹಾಗೆ 10ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 15ನೇ ತಾರೀಕಿಗೆ ಕೃಷ್ಣ ಜಯಂತಿ ಇದೆ. 17ನೇ ತಾರೀಕಿಗೆ ವಿಶ್ವಕರ್ಮ ಜಯಂತಿ, ಹಾಗೆ 21ನೇ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ. ತಪ್ಪದೇ ಇದ್ದಾಗ ಮಹಾಲಯ ಅಮಾವಾಸ್ಯೆ ದಿವಸ ನೀವು ಪಿತೃದೇವತೆಗಳನ್ನು ಮರೆಯದೇ ಇದ್ದಾಗ ಆರಾಧನೆ ಮಾಡಿ. ಹಾಗೆ 22ನೇ ತಾರೀಕಿಂದ ನೋಡಿ ಶರನ್ನವರಾತ್ರಿ ಆರಂಭ. ನೋಡಿ, ವಿಶೇಷವಾಗಿ ನವರಾತ್ರಿ ಆರಂಭ. ಹಾಗಾಗಿ ನವರಾತ್ರಿಯಲ್ಲಿ ದೇವಿ ಪೂಜೆ ನಮಸ್ಕಾರ ಮಾಡುವಂಥದ್ದು. ಹಾಗೆ 29ನೇ ತಾರೀಕಿಗೆ ಸರಸ್ವತಿ ಆವಾಹನೆ, 30ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ. ಹಾಗೆ ಅಕ್ಟೋಬರ್ 1ನೇ ತಾರೀಕಿಗೆ ಮಹಾನವಮಿ, ಗಜ ಅಶ್ವ ರಥ ಎಲ್ಲ ಪೂಜೆ ಮಾಡುವಂಥದ್ದು, ವಾಹನ ಪೂಜೆ ಮಾಡುವಂಥದ್ದು. 2ನೇ ತಾರೀಕಿಗೆ ವಿಜಯದಶಮಿ ಇದೆ. ಹೀಗೆಲ್ಲ ನಿಮಗೆ ಹಬ್ಬ ಹರಿದಿನಗಳು ವಿಶೇಷವಾಗಿ ತುಂಬಿಕೊಂಡಿದೆ. ಯಾಕಂದರೆ ಕುಂಭರಾಶಿಯವರಿಗೆ ಹೇಗಾಗಿದೆಯಪ್ಪ ಅಂತಂದರೆ, ಒಂದಂತಕ್ಕೆ ಚಿಂತೆ ಟೆನ್ಷನ್ನು ಬಹಳ ಆಗ್ತಾ ಇದೆ ಕುಂಭರಾಶಿಯವರಿಗೆ. ರಾಶಿಯಲ್ಲಿ ರಾಹು, 2ನೇ ರಾಶಿಯಲ್ಲಿ ಶನಿ, 7.5 ಶನಿ ನಡೀತಾ ಇದೆ. ಪಂಚಮದಲ್ಲಿ ಗುರುವೊಬ್ಬನು ಬಹಳ ಬಲಿಷ್ಠವಾಗಿದ್ದಾನೆ ನಿಮಗೆ. ಇನ್ನು ಷಷ್ಠ ರಾಶಿಯಲ್ಲಿ ಯಾರಲ್ಲ, ಸಪ್ತಮ ರಾಶಿಯಲ್ಲಿ ಶುಕ್ರ, ಹಾಗೆ ಅಷ್ಟಮ ರಾಶಿಯಲ್ಲಿ ರವಿ ಬುಧರು, ನವಮ ರಾಶಿಯಲ್ಲಿ ಕುಜ, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. 7.5 ಶನಿ ನಡೀತಾ ಇದ್ದರೂ ಕೂಡ ಈ ತಿಂಗಳಲ್ಲಿ ಸ್ವಲ್ಪ ಲಾಭಾಂಶಗಳು ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಏನೇನಾಗಬಹುದು? ಒಂದನೇದಾಗಿ ರಾಶಿಯಲ್ಲಿರುವಂತಹ ರಾಹು ಏನಂತಂದರೆ, ಸ್ವಲ್ಪ ಕಿರಿಕಿರಿ, ಗಲಾಟೆ, ಸಾಂಸಾರಿಕವಾದಂಥ ಏನು ತೊಂದರೆಗಳಿದೆಯೋ ಅದು ಸ್ವಲ್ಪ ಪರಿಹಾರ ಆಗುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ಕಿರಿಕಿರಿಯಾಗಿ ಡೈವರ್ಸ್ ಆಗುತ್ತೆ, ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇಲ್ಲ, ಗಂಡ ಹೆಂಡತಿ ಪುನಃ ಪ್ರತಿನಿತ್ಯ ಜಗಳ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಕಿರಿಕಿರಿ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಇದ್ದರೆ ಶುಕ್ರನ ರಾಶಿ ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ಅಂಥ ಸಮಸ್ಯೆಗಳು ಸ್ವಲ್ಪ ದೂರ ಆಗಬಹುದು. ಯಾಕಂದರೆ ಕಾಲ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಿದ್ರು ಹಿರಿಯರು. ಆ ಕಾಲ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಉಂಟು ಮಾಡ್ತದೆ. ಹಾಗಾಗಿ ನೀವೇನೇನು ಚಿಂತನೆ ಮಾಡಬೇಕು, ಕಾಲದ ಮೇಲೆ ಮೊರೆ ಹಾಕ್ತಾ ಹೋಗಬೇಕು. ನಮ್ಮ ಕರ್ತವ್ಯನ ನಾವು ಪ್ರಯತ್ನಪೂರ್ವಕವಾಗಿ ಒಳ್ಳೆಯ ಥರದಲ್ಲಿ ಮಾಡ್ತಾ ಹೋಗಬೇಕು. ಒಟ್ಟಿನ ಸಾಂಸಾರಿಕವಾದಂಥ ಒಳ್ಳೆ ರೀತಿಯಾದಂಥ ಫಲಗಳು ಮತ್ತು ವಿವಾಹಾದಿ ಮಂಗಲ ಕಾರ್ಯಗಳು ಯಾರಿಗಾಗಲಿಲ್ವೋ, ಎಷ್ಟೋ ಜನಕ್ಕೆ ಆಗಿರುತ್ತೆ. ಆದರೂ ಅಲ್ಪ ಸ್ವಲ್ಪ ಒಂದು ನಮ್ಮ ವಿಡಿಯೋ ನೋಡ್ತಾ ಇರುವಂಥವರಿಗೆ ಅಟ್ಲೀಸ್ಟ್ ಒಂದು 20 ಜನಕ್ಕೆ 50 ಜನಕ್ಕಾದರೂ ವಿವಾಹಾದಿಗಳು ಆಗದೇ ಇದ್ದಂಥವ್ರು ಪ್ರಯತ್ನ ಮಾಡಿ ಅಂತ ಹೇಳ್ತಾನೆ. ಯಾಕಂದರೆ ಶುಕ್ರನೂ ಕೂಡ ರಾಶಿ ನೋಡಲ್ಪಟ್ಟಿದ್ದಾನೆ, ಗುರುವು ಕೂಡ ಪಂಚಮದಲ್ಲಿದ್ದಾನೆ. ಹಾಗಾಗಿ ಗುರುವಿನ ಮತ್ತು ಶುಕ್ರರಿಂದ ಬಹಳ ಒಳ್ಳೆಯ ರೀತಿಯಾದಂಥ ಫಲ. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ಹೇಳಬಹುದು. ಇನ್ನು ತೃತೀಯ ರಾಶಿಯಲ್ಲಿ ಶನಿಯಿಂದ ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ ಶನಿ ಮತ್ತು ರವಿಯ ಪರಸ್ಪರ ದೃಷ್ಟಿ. ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಯಾಕಂದರೆ ಸ್ವಲ್ಪ ಮೂಳೆ ನೋವು ಬರುವಂಥದ್ದು, ಸೊಂಟ ನೋವು ಬರುವಂಥದ್ದು, ಕೈಕಾಲು ನೋವು ಬರುವಂಥದ್ದು ಸ್ವಲ್ಪ ಜಾಸ್ತಿ ಆಗ್ಬೋದು. ಈ ತಿಂಗಳಲ್ಲಿ ಸ್ವಲ್ಪ ಮುಂದೆ ಹೋಗುವಂಥ ಪ್ರಯತ್ನ ಮಾಡಿ. ಯಾಕಂದರೆ ಆಪರೇಷನ್ ಮಾಡಿದ್ರೂ ಸಮಸ್ಯೆ, ಮಾಡದೇ ಇದ್ದ ತನಕ ಸಮಸ್ಯೆ, ನೋವು ಅಂತ ತಡೀಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಪರೇಷನ್ ಮಾಡಿಕೊಳ್ಳದೇ ಇದ್ದ ಹಾಗೆ ಮುಂದೆ ಹೋಗುವಂಥ ಪ್ರಯತ್ನವನ್ನೇ ಮಾಡಿ. ಯಾಕಂದರೆ ಎಲ್ಲ ಸಲ ಕೆಲವೊಂದು ಚಿಕಿತ್ಸೆಗಳನ್ನು ಮಾಡುವಾಗ ನಮ್ಮ ಟೈಮು ಸರಿ ಇಲ್ಲ ಅಂತಂದರೆ ಮಾಡಿದಂಥ ಚಿಕಿತ್ಸೆಗಳು ಕೂಡ ವ್ಯತ್ಯಾಸ ಆಗಬಹುದು, ಫಲಗಳು ಕೂಡ ಸರಿಯಾಗಿ ಬರದೇ ಇರಬಹುದು. ಹಾಗಾಗಿ ಏನೇ ಚಿಕಿತ್ಸೆಗಳನ್ನು ಮಾಡಿಸ್ಕೊಂಡ್ರು ಕೂಡ ಸ್ವಲ್ಪ ಸಮಯಕ್ಕೆ ಸ್ವಲ್ಪ ಬೆಲೆ ಕೊಟ್ಕೊಂಡು, ಮತ್ತು ನಮ್ಮ ಶರೀರದ ಏಜನ್ನು ಕೂಡ ನೋಡಿಕೊಂಡು, ಮತ್ತು ಆ ಚಿಕಿತ್ಸೆ ನನಗೆ ಆಗತ್ತಾ, ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಮಗೂ ಕೂಡ ಸರಿ ಇರುವುದಿಲ್ಲ, ಯಾರೋ ಒಬ್ಬರು ಹೇಳಿದ್ರು ಇನ್ನೊಂದು ಒಪಿನಿಯನ್ನೂ ತೆಗೆದುಕೊಳ್ಳೋದಿಲ್ಲ, ದಿಢೀರ್ನೆ ಹೋಗಿ ಆಪರೇಷನ್ ಮಾಡೋದು, ಮತ್ತೇನೋ ಸಮಸ್ಯೆ ಆಗೋದು, ಮತ್ತೆ ನೋವಿಗೆ ಬೀಳುವಂಥದ್ದು, ಹೀಗೆಲ್ಲ ಆಗಬಾರ್ದು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಶರೀರಕ್ಕೆ ಇದು ಆಗತ್ತಾ ನೋಡಿ.
ಯಾವುದೇ ಔಷಧಿ ಉಪಚಾರಗಳನ್ನು ಡೋಲೋ 650 ಅಂತೇಳಿ ಒಂದು ಮಾತ್ರೆ ಇದ್ದರೆ ಎಲ್ಲರಿಗೂ ಕೂಡ ಅದು ಆಗುತ್ತೆ ಅಂತಲೇ ಇಲ್ಲ. ಕೆಲವು ಜನಕ್ಕೆ ಆಗುತ್ತೆ, ಕೆಲವು ಜನಕ್ಕೆ ಆಗುವುದಿಲ್ಲ. ಹಾಗಾಗಿ ನಮ್ಮ ಶರೀರಕ್ಕೆ ಬೇರೆ 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 ಶರೀರ ಅಲ್ವಾ, ಹಾಗಾಗಿ ನಮ್ಮ ಶರೀರಕ್ಕೆ ಯಾವುದು ಸರಿಯಾಗಿ ಆಗುತ್ತೋ ಅದನ್ನೇ ನಾವು ಔಷಧಿ ಉಪಚಾರಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಹಾಗಾಗಿ ಹಿಂದಿನವರೆಲ್ಲ ಫ್ಯಾಮಿಲಿ ಡಾಕ್ಟ್ರು ಅಂತೇಳಿ ಒಬ್ಬರ ಹತ್ರೇ ಹೋಗ್ತಾಯಿದ್ರು ಅಲ್ವಾ. ಈಗೇನಾಗಿದೆ ಕೇಳಿದ್ರೆ ನಮಗೆಲ್ಲ ಹತ್ರ ಸಿಗುತ್ತೋ ಎಲ್ಲ ಅನುಕೂಲ ಆಗುತ್ತೋ ಹೋಗುತ್ತೆ. ಹಾಗಲ್ಲ, ಒಬ್ಬರು ನಮ್ಮ ಹಿಂದೆಯಿಂದ ಯಾವ ಡಾಕ್ಟ್ರ್ ನೋಡಿರ್ತಾರೋ, ಹಿಂದೆಯಿಂದ ಯಾರು ಚಿಕಿತ್ಸೆ ಮಾಡಿಸಿರ್ತಾರೋ ಅವ್ರಿಗೆ ನಮ್ಮ ಶರೀರದ ಬಗ್ಗೆ ಕೆಲವೊಂದಷ್ಟು ಗೊತ್ತಿರುತ್ತೆ ಅವರಿಗೆ. ಹಾಗಾಗಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾದಂಥ ಅನುಭವ, ಜೀವನದಲ್ಲಿ ಅನುಭವವೇ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆರೋಗ್ಯದ ಬಗ್ಗೆನೂ ಜಾಗ್ರತೆ ವಹಿಸಬೇಕು ಅಂತೇಳಿ ಹೇಳ್ತಾನೆ ಈ ತಿಂಗಳಲ್ಲಿ. ಇಲ್ಲಾಂದ್ರೆ ಸಣ್ಣ ಪುಟ್ಟ ನೋವುಗಳು ಜಾಸ್ತಿ ಆಗಬಹುದು. ಹಾಗೆ ಪ್ರಯತ್ನ ಮಾಡಿ ಸಣ್ಣ ಪುಟ್ಟ ಔಷಧಿ ಉಪಚಾರಗಳ ಬಗ್ಗೆನೇ ಜಾಸ್ತಿ ಗಮನಿಸಿ. ಇನ್ನು ಶುಕ್ರನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ವಿವಾಹಾದಿಗಳು ಆಗಬಹುದು, ಮತ್ತು ಆರ್ಥಿಕವಾದಂಥ ಎಲ್ಲೋ ಒಂದು ಕಡೆಗೆ ಅನುಕೂಲತೆಗಳಾಗಬಹುದು. ಈ ತಿಂಗಳಲ್ಲಿ ಏನಾದರೂ ಒಂದು ಬಿಸ್ನೆಸ್ಸನ್ನು ಶುರು ಮಾಡುವಂಥದ್ದು, ಯಾಕಂದರೆ ನಿಮಗೆ ಕಷ್ಟ ಇದೆ, ಆದರೆ ಆ ಬಿಸ್ನೆಸ್ಸನ್ನು ಮಾಡದೇ ಇದ್ದರೆ ಆ ಬಿಸ್ನೆಸ್ ಹೇಗೆ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ನೀವು. ಹಾಗಾಗಿ ಆ ಬಿಸ್ನೆಸ್ ಬಗ್ಗೆನೂ ಕೂಡ ಜಾಸ್ತಿ ಗಮನ ಇಟ್ಕೊಂಡು ಪ್ರಯತ್ನ ಮಾಡಬೇಕು. ಒಂದು 5-6 ಜಾಗ್ರತೆ. ಒಂದು ಗೌರ್ಮೆಂಟಿನ ಕೆಲಸ ಕಾರ್ಯ ಮಾಡ್ತಾ ಇರುವಂಥ ಈ ರಾಶಿಯವರು ಸ್ವಲ್ಪ ಜಾಗ್ರತೆ. ಯಾಕಂದರೆ ಅಷ್ಟಮದಲ್ಲಿ ರವಿ ಮತ್ತು ಬುಧನ್ ಇದ್ದಾನೆ. ಅಷ್ಟಮದಲ್ಲಿದ್ದರೆ ಸ್ವಲ್ಪ ಚೂರು ಕಿರಿಕಿರಿ ಆಗಬಹುದು, ಅಥವಾ ನೀವು ಮಾಡಿರುವಂಥ ಕೆಲಸ ಕೊನೆ ಹಂತದಲ್ಲಿ ಹೋಗಿ ನಿಂತು ಹೋಗಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ವಿದ್ಯಾರ್ಥಿಗಳು ಬಹಳ ಜಾಗ್ರತೆ. ಯಾಕಂದರೆ ನಿಮ್ಮ ಆಲಸ್ಯತನ ಜಾಸ್ತಿ ಆಗ್ತಾ ಇದೆ, ಸರಿಯಾಗಿ ವಿದ್ಯಾಭ್ಯಾಸ ಆಗ್ತಾ ಇಲ್ಲ, ತಲೆನೇನೋ ಟೆನ್ಷನ್ನು, ತಲೆನೇನೋ ಯೋಚನೆ. ಹಾಗಾಗಿ ಸರಿಯಾಗಿ ವಿದ್ಯೆದ ಕಡೆಗೆ ನೀವು ಸರಿಯಾಗಿ ದಾರಿ ಹೋಗ್ತಾ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ದಿಢೀರ್ನೇ ಎಲ್ಲೋ ಒಂದು ಕಡೆಗೆ ಮನೆ ಕಟ್ಟಲಿಕ್ಕೆ ಶುರು ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಬಿಸ್ನೆಸ್ಸನ್ನು ದಿಢೀರ್ನೇ ಶುರು ಮಾಡೋದು ಮಾಡ್ತೀರಿ, ಅದು ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತೇಳಿ ಹೇಳ್ತಾನೆ. ಯಾಕಂದರೆ ಮನೆ ಕಟ್ಟಬೇಕು ಅಂತ ಯೋಚನೆ ಇರುತ್ತೆ, ಬ್ಯಾಂಕಿಂದ ಸಾಲ ಸೌಲಭ್ಯಗಳು ನಿಮಗೆ ಬೇಕಾಗತ್ತೆ, ಅದು ಸಂಕ್ಷನೇ ಆಗಲಿಲ್ಲ, ಹೋಗಿ ಗುದ್ಲಿ ಪೂಜೆ ಮಾಡುವಂಥದ್ದು. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲವನ್ನು ಕೂಡ ನೋಡಿಕೊಂಡು ಬ್ಯಾಂಕಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಬಂದ ಮೇಲೆ ಸರಿಯಾಗಿ ನಿಮಗೆ ದುಡ್ಡು ಇದೆ, ಈ ಮನೆಯನ್ನು ಸಂಪೂರ್ಣವಾಗಿ ಗೃಹ ಪ್ರವೇಶ ಮಾಡಿ ನಾವು ಸೇರಿಕೊಳ್ಬಹುದು ಅಂತ ಆರ್ಥಿಕವಾದಂಥ ದೃಢತೆ ಬಂದ ಮೇಲೆ. ಯಾಕಂದರೆ ಊಹಾಪೋಹ ಪಟುತ್ವಂಚ ಅದು ಯಾವುದು ವರ್ಕ್ ಆಗುವುದಿಲ್ಲ. ಎಷ್ಟೋ ಸಲ ಆಯಿತು ನೀವು ಅಪ್ಲಿಕೇಶನ್ ಹಾಕ್ರಿ, ನಾವು ಸಂಕ್ಷನ್ ಮಾಡಿ ಕೊಡ್ತೇವೆ, ಬಾಯಲ್ಲಿ ಹೇಳ್ತಾರೆ ಬಿಟ್ಟರೆ ನಿಜವಾಗೋದು ವರ್ಕ್ ಆಗೋದಿಲ್ಲ. ಎಷ್ಟೋ ಸಲ ನಾವೆಲ್ಲ ನೋಡಿದ್ದೇವೆ, ಆಯ್ತು ರೀ ಹಾಕಿರಿ ಅಪ್ಲಿಕೇಶನ್ ಆಗುತ್ತೆ ಅಂತೇಳಿ, ಕೊನೆಗೆ ಸಂಕ್ಷನ್ ಆಗೋದಿಲ್ಲ, ಈ ಕಡೆ ದುಡ್ಡು ಅಡ್ವಾನ್ಸ್ ಹೋಗುತ್ತೆ, ಮನೆ ಗುದ್ಲಿ ಪೂಜೆ ಮಾಡಿರ್ತೇವೆ, ಕೊನೆಗೆ ನಮ್ಮ ಕೈಯಲ್ಲಿ ಏನಪ್ಪ ಗೃಹ ಪ್ರವೇಶ ಮಾಡಲಿಕ್ಕಾಗಲ್ಲ, ಜನ ಅಂತ ಅಂದ್ಕೊಳ್ತಾರೆ ಅಂಥೇಳಿ ಕೊನೆಗೆ ಸಾಲ ಮಾಡಿ ಕೊನೆಗೆ ಮನೆ ಮಾರೋ ಪರಿಸ್ಥಿತಿ ಆಗಿಬಿಡುತ್ತೆ. ಹಾಗಾಗಿ ಹಾಗಾಗಬಾರ್ದು. ಏನೇ ಇದ್ದರೂ ಕೂಡ ಪ್ಲ್ಯಾನನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಿ ಕುಂಭರಾಶಿಯವರು. ಯಾಕಂದ್ರೆ ನಿಮಗೆ ಕಷ್ಟ ಇದೆ ಒಂದಂತಕ್ಕೆ, ಇನ್ನೊಂದಕ್ಕೆ ಸಿಹಿಯೂ ಕೂಡ ಸಿಗ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಹಣಕಾಸಿಗೆ ಅನುಕೂಲ ಆಗುವಂಥದ್ದು, ತಕ್ಕ ಮಟ್ಟಿಗೆ ದಿವಸ ತಳ್ಕೊಂಡು ಹೋಗುವಂಥ ಪ್ರಯತ್ನಗಳು, ಅಥವಾ ಯಾವುದೋ ಒಂದು ನಿಂತು ಹೋದಂಥ ಕೆಲಸಗಳು ಪುನಃ ಆರಂಭ ಆಗುವಂಥದ್ದು. ಹೀಗೆಲ್ಲ ಆ ಭಗವಂತನು ಗುರು ನಿಮಗೆಲ್ಲ ನೀಡ್ತಾ ಇದ್ದಾನೆ. ಎಷ್ಟೋ ಸಲ ಕಷ್ಟ ಅಂತ ಬಂದಾಗ ಆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಅನ್ನ ಕೊಡ್ತಾ ಇರ್ತಾನೆ. ಅದು ಎಲ್ಲಿ ಕೊಡ್ತಾನೆ, ಹೇಗೆ ಕೊಡ್ತಾನೆ ಅಂತೇಳಿ ಅವರವರು ಯೋಚನೆ ಮಾಡಿ ಹೇಳಬೇಕೇ ಬಿಟ್ಟರೆ ನಾವು ಹೊರಗಡೆ ಹೇಳುವಂಥದ್ದು ಕಷ್ಟ. ಹಾಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿ ಪ್ರಯತ್ನ ಮಾಡಿ ಅಂತ ಹೇಳ್ತಾನೆ. ಮತ್ತು ಯಾವುದೋ ಒಂದು ಭೂಮಿ ಸೇಲಾಗಬೇಕು ಅಂತಂದರೆ ಆ ಭೂಮಿ ಸೇಲಾಗುವಂಥ ಸಾಧ್ಯತೆಗಳು. ಕುಜನು ಚೆನ್ನಾಗಿದ್ದಾನೆ, ಶುಕ್ರನ ಮನೇಲಿದ್ದಾನೆ. ಹಾಗಾಗಿ ಸ್ವಲ್ಪ ಭೂಮಿಯಲ್ಲಿ ಏನಾದರೂ ಅನುಕೂಲತೆಗಳಾಗಬಹುದು. ಕೃಷಿಕರಿಗೆ ಸ್ವಲ್ಪ ಲಾಭಾಂಶಗಳಾಗುವಂಥದ್ದು, ಮತ್ತು ಹಣ್ಣು ತರಕಾರಿ ವ್ಯವಹಾರ ಮಾಡೋವರಿಗೂ ಹೆಚ್ಚಿನದಾದಂಥ ಲಾಭಾಂಶಗಳು ಈ ತಿಂಗಳಲ್ಲಿ ಸಿಗುವಂಥದ್ದು. ನೋಡಿ, ಕುಜನು ಭೂಮಿಯ ಕಾರಕ. ಹಾಗಾಗಿ ಭೂಮಿಯಿಂದ ಅಥವಾ ಭೂಮಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಂದ ಈ ತಿಂಗಳಲ್ಲಿ ಬಹಳ ಅನುಕೂಲತೆಗಳಿದೆ. ಅವರ ಜೊತೆಗೆ ನೀವು ಹೋದಾಗ ನಿಮಗೂ ಕೂಡ ಸ್ವಲ್ಪ ಸಪೋರ್ಟ್ ಆಗಬಹುದು ಅಂತ ಹೇಳ್ತೇನೆ. ಮತ್ತು ಇದ್ದಕ್ಕಿದ್ದ ಹಾಗೆ ಈ ತಿಂಗಳಲ್ಲಿ ಒಂದು 5 ಘಟನೆಗಳು ನಡೀಬಹುದು. 1ನೇ ಘಟನೆ ಏನಪ್ಪ, ಎಲ್ಲ ಚೆನ್ನಾಗಿರ್ತೀರಿ, ನನ್ನ ಕೈಲಿ ಇದು ಆಗಲ್ಲ ಅಂಥೇಳಿ ಬೇಜಾರಾಗಿರ್ತೀರಿ. ಅಷ್ಟೊತ್ತಿಗೆ ಯಾವುದೋ ಒಂದು ಫೋನ್ ಬರುತ್ತೆ, ನಾನು ಮಾಡ್ತೇನೆ ರೀ, ಯಾಕೆ ಚಿಂತೆ ಮಾಡ್ತೀರಿ ಅಂತ ನಿಮ್ಗೆ ಧೈರ್ಯ ತುಂಬುತ್ತಾರೆ. ಕೆಲವೊಂದು ಸಲ ಆ ಧೈರ್ಯ ತುಂಬಿದ್ರೂ ಸಾಕಾಗತ್ತೆ. ಆ ಧೈರ್ಯವೇ ನಮಗೆ ಕೆಲಸ ಆಗುತ್ತೆ, ಧೈರ್ಯವೇ ಒಳ್ಳೆಯದಾಗುವ ಹಾಗೆ ಮಾಡುತ್ತೆ. ಹಾಗಾಗಿ ಅಂಥ ಧೈರ್ಯವು ಜಾಸ್ತಿ ಬರುವ ಹಾಗಾಗತ್ತೆ ಅಂತೇಳಿ ಹೇಳ್ಬೋದು. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನೀವು ಯಾರನ್ನೂ ನಂಬುತ್ತಾ ಇಲ್ಲ. ಕೆಲವೊಂದು ಸಲ ನಂಬದೇ ಇದ್ರೇನೂ ಕೆಲಸ ಆಗೋದಿಲ್ಲ. ನಂಬಿ ಕೆಟ್ಟವರಿಲ್ಲ. ಭಗವಂತನ ನಂಬಬೇಕು, ದೇವತೆ ಆರಾಧನೆ ಮಾಡಬೇಕು, ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೋಗಬೇಕು. ಎಲ್ಲವನ್ನು ಕೂಡ ಧನದ ಮೂಲಕವಾಗೇ ನೋಡ್ಲಿಕ್ಕೆ ಹೋಗಬಾರ್ದು. ಕೆಲವೊಂದು ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಹೋಗಬೇಕು. ಆ ನಂಬಿಕೆ ನಮಗೆ ಬಹಳ ಉತ್ತಮವಾದಂಥ ದೇವರು ನಮಗೆ. ಆ ನಂಬಿಕೆ ಇಲ್ಲ ಅಂತಂದರೆ ಕೆಲಸಗಳಾಗೋದಿಲ್ಲ. ಹಾಗೆ 3ನೇದಾಗಿ ದಿಢೀರ್ನ ನಿರ್ಧಾರ ತೆಗೆದುಕೊಂಡ್ಬಿಡ್ತೀರಿ ನೀವು. ಆ ನಿರ್ಧಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಡಿ. 4ನೇದಾಗಿ ಹಿಂದಕ್ಕಿದ್ದಾಗ ಯಾರೋ ಮಾಡ್ತಾರೆ ಅಂಥೇಳಿ ಯೋಚನೆ ಮಾಡಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ. ಅವರು ಬಂದರೆ ಆಗತ್ತೆ, ಅವರು ಮಾಡಿದ್ರೆ ಆಗತ್ತೆ ಅಂಥೇಳಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. 5ನೇದಾಗಿ ನಿಮ್ಗೆ ಆ ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಹಾಗಂತೇಳಿ ಕಷ್ಟವೂ ಕೂಡ ಜೊತೆಗಿದೆ, ಇನ್ನೊಂದು ಕಡೆಗೆ ಸುಖವೂ ಕೂಡ ಅದರ ಜೊತೆಯಲ್ಲಿ ಬರ್ತಾ ಇದೆ. ನೀರು, ಕೆಂಪು ನೀರು ಹರಿದು ಹೋಗ್ತಾ ಇದೆ, ಶುದ್ಧವಾದಂಥ ನೀರು ಸೈಡಿಗೆ ಹೋಗ್ತಾ ಇದೆ.
ಆ ಕಷ್ಟಗಳು ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ಹಾಗಂತೇಳಿ ಕಷ್ಟಗಳು ಬಂದಿದ್ದೇಳಿ ಚಿಂತೆ ಮಾಡೋದು ಬೇಡ. ಅದರ ಜೊತೆಯಲ್ಲಿ ಒಳ್ಳೆ ರೀತಿಯಾದಂತಹ ಸುಖ, ಸಂತೋಷ, ನೆಮ್ಮದಿಗಳು ಕೂಡ ಭಗವಂತ ಗುರು ಕೊಡ್ತಾ ಇದ್ದಾನೆ ನಿಮಗೆ. ಅದರ ಜೊತೆ ಶುಕ್ರನೂ ಕೂಡ ಕೊಡ್ತಾ ಇದ್ದಾನೆ. ಮನೆಯಲ್ಲಿ ಧಾರ್ಮಿಕವಾದಂತಹ ಪಾಠ ಪ್ರವಚನಗಳು ಮಾಡುವಂಥದ್ದು ಅಥವಾ ಸ್ತೋತ್ರಾದಿಗಳನ್ನು ಮಾಡುವಂಥದ್ದು. ನೋಡಿ, ಹಿಂದಿನ ಕಾಲದಲ್ಲಿ ಸಂಜೆ 6 ಗಂಟೆ ಆಯಿತು ಅಂತಂದರೆ ಭಜನೆ ಮಾಡುವಂಥದ್ದಿತ್ತು ಅಥವಾ ಭಗವಂತನ ಧ್ಯಾನ ಮಾಡುವಂಥದ್ದಿತ್ತು. ಇವತ್ತು ಎಲ್ಲದಕ್ಕೂ ಕೂಡ ಸಮಯ ಇರುತ್ತೆ. ಪೇಪರ್ ಓದಲಿಕ್ಕೂ ಸಮಯ ಇರುತ್ತೆ, ಎಲ್ಲದಕ್ಕೂ ಕೂಡ ಸಮಯ ಇರುತ್ತೆ. ಆದರೆ ಒಂದು 10 ನಿಮಿಷ ನೀನು ಪ್ರಾರ್ಥನೆ ಮಾಡಪ್ಪ, ಜಪ ಮಾಡಪ್ಪ, ಅಥವಾ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಯಾಕಂದರೆ ಎಲ್ಲದಕ್ಕೂ ಕೂಡ ಸಮಯವನ್ನು ಸ್ಪೆಂಡ್ ಮಾಡ್ತೇವೆ. ಆದರೆ ಭಗವಂತನನ್ನು ಭಕ್ತಿಯಿಂದ ನನಗೆ ಕಷ್ಟ ಇದೆ ಇನ್ನೆಲ್ಲ ಪರಿಹಾರ ಮಾಡು ಅಂಥೇಳಿ ಒಂದು ಸ್ತೋತ್ರ ಪಠನೆ ಮಾಡು ಅಂತಂದರೆ ಆ ಪಠನೆ ಮಾಡೋದಿಲ್ಲ. ನನಗೇನೂ ಆಗೋದಿಲ್ಲ ಅಂಥೇಳಿ ಫಸ್ಟ್ ಬಾಯಿ ತುದಿಯಲ್ಲಿ ಬರುತ್ತೆ, ಬಿಟ್ಟರೆ ನಾನು ಏನು ಮಾಡ್ತಾ ಇದ್ದೇನೆ, ನಾನು ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡೋದಿಲ್ಲ. ಎಷ್ಟೋ ಸಲ ನಮ್ಮ ಹತ್ರ ಜಾತಕ ನೋಡುವಾಗ, ಪರಿಹಾರ ಬರ್ಕೊಡುವಾಗ ಏನೂ ಆಗ್ತಾ ಇಲ್ಲ ಸ್ವಾಮಿ ಕಷ್ಟ ಅಂತ ಹೇಳ್ತಾರೆ, ಬಿಟ್ಟರೆ ಕಷ್ಟ ಹೇಗೆ ಪರಿಹಾರ ಮಾಡಿಕೊಂಡು ಭಗವಂತನ ಮೇಲೆ ಭಾರ ಹಾಕ್ಕೊಂಡು ಮುಂದೆ ಹೋಗಬೇಕು ಅಂಥೇಳಿ ಯೋಚನೆ ಮಾಡೋದಿಲ್ಲ. ಭಗವಂತನೆಲ್ಲೋ ಒಂದು ಕಡೆ ನಮಗೆ ಕೊಡಬೇಕಾ, ನಾವು ಭಗವಂತನನ್ನು ಮನಸಾ ಭಕ್ತಿಯಿಂದ ಆರಾಧನೆ ಮಾಡಬೇಕು. ಅದನ್ನು ಯಾರೂ ಕೂಡ ಬಿಡಬಾರ್ದು. ಇನ್ನು ಅನಿರೀಕ್ಷಿತವಾದಂಥ ಸ್ವಲ್ಪ ಪ್ರಯಾಣಗಳು ಬರಬಹುದು. ದೇವತೆ ಆರಾಧನೆ ಮಾಡುವಂಥದ್ದು, ಪ್ರಯಾಣ ಬರುವಂಥದ್ದು, ಎಲ್ಲ ಒಂದು ಕಡೆಗೆ ಹೋಗಿ ಕೂತ್ಕೊಳ್ಳುವಂಥದ್ದು ಇವೆಲ್ಲ ಬರುತ್ತೆ. ಅದನ್ನೆಲ್ಲ ಮಾಡಿ ಬಿಡಬೇಡಿ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕುಂಭರಾಶಿಯವರು ಭಗವಂತ ನಿಮ್ಮ ಗುರುವೊಬ್ಬನು ನಿಮ್ಮ ಕೈ ಹಿಡಿದಿದ್ದಾನೆ. ಹಾಗಾಗಿ ಆ ಗುರುವನ್ನು ಧ್ಯಾನ ಮಾಡ್ತಾ, ಗುರುವನ್ನು ಪ್ರಾರ್ಥನೆ ಮಾಡ್ತಾ ಮುನ್ನುಗ್ಗಿ. ಒಟ್ಟಿನಲ್ಲಿ ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಗಮನಿಸೋಣ. ನೋಡಿ, ಧನಿಷ್ಠ ನಕ್ಷತ್ರ 3, 4ನೇ ಪಾದ. ಸಾಧ್ಯ ಆದ ನವರಾತ್ರಿ ಪ್ರತಿನಿತ್ಯವೂ ಕೂಡ ಲಲಿತಾ ಸಹಸ್ರನಾಮವನ್ನು ಹೇಳಿ ಅಥವಾ ಕುಂಕುಮಾರ್ಚನೆ ಮಾಡುವಂಥ ಜಾಗಕ್ಕೆ ಹೋಗಿ ಅಥವಾ ಸಂಧ್ಯಾಕಾಲದಲ್ಲಿ ಭಜನೆಯನ್ನು ಮಾಡಿ ಎಷ್ಟಾಗುತ್ತೋ ಅಷ್ಟು ಭಕ್ತಿಯಿಂದ ಬೇಡಿಕೊಳ್ಳಿ. ನೀವು ಶತಭಿಷ ನಕ್ಷತ್ರದವರು ನವರಾತ್ರಿಯಲ್ಲಿ ಬೆಳಿಗ್ಗೆ ಒಂದು ಸ್ನಾನ ಮಾಡಿ, ಯಾಕಂದ್ರೆ ನಿಮಗೆ ಕಷ್ಟ ಇದೆ ನಿಜ ಶತಭಿಷ ನಕ್ಷತ್ರದ್ದು, ಆದರೂ ಕೂಡ ಎಲ್ಲಿ ದೇವಿ ದೇವಸ್ಥಾನ ಅನ್ನದಾನ ಮಾಡ್ತಾ ಇರ್ತಾರೆ, ಇಲ್ಲಿ ಚಂಡಿಕಾ ಹೋಮ ಮಾಡ್ತಾ ಇರ್ತಾರೆ, ಎಲ್ಲಿ ದೇವರನ್ನು ಭಗವಂತನ ಆರಾಧನೆ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಿ ನಿಮ್ಮ ಕೈಲಾದಂತೆ ಸೇವೆ ಮಾಡಿ. ಅದು ಇದು ಅಂತೇನಿಲ್ಲ. ಒಂದು 10 ತೆಂಗಿನಕಾಯಿ ಕೊಡಿಸಿದ್ರು ಕೂಡ ಅದು ಒಳ್ಳೆಯದೇ. ಯಾಕಂದರೆ ದೇವತಾ ಆರಾಧನೆ, ಅನ್ನದಾನಕ್ಕೆ, ಪ್ರಸಾದಕ್ಕೆ ಹೀಗೆಲ್ಲ ಹೋಗುತ್ತೆ. ನಮ್ಮ ಕೈಯಲ್ಲಿ ಏನು ಭಗವಂತ ಕೊಟ್ಟಿದ್ದಾನೋ ಅದನ್ನು ಭಗವಂತನನ್ನು, ಇದನ್ನು ಮಮ ಅಂದರೆ ನಾನು ಅಂತ ಅರ್ಥ. ಇದು ನನ್ನದಲ್ಲ ಭಗವಂತ, ಎಲ್ಲದೂ ನಿನ್ನದೂ ಹೇಳುವಂಥ ಭಾವನೆಯಿಂದ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಧನಿಷ್ಠ, ಶತಭಿಷ, ಪೂರ್ವಭಾದ್ರ ನಕ್ಷತ್ರ ಏನು ಮಾಡಬೇಕಪ್ಪ ಅಂತಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮರೆಯದೇ ಇದ್ದ ಹಾಗೆ ವಿಜಯದಶಮಿ ಇದೆ 2ನೇ ತಾರೀಕಿಗೆ. ಆ ದಿವಸ ಏನಾದರೂ ಒಂದು ಪ್ಲ್ಯಾನನ್ನು ಮಾಡಿ, ಹೊಸದಾದಂಥ ಒಂದು ಕೆಲಸವನ್ನು ಶುರು ಮಾಡಿ. ಯಾಕಂದರೆ ಆ ಕೆಲಸ ಆಡುವಂಥದ್ದು ಹಿಂದೆ ಯೋಚನೆ ಮಾಡಿ ಅಂತಂದರೆ ಯೋಚನೆ ಮಾಡಿ ಶುರು ಮಾಡಿ, ಅದರಿಂದ ಶುಭವಾಗತ್ತೆ. ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವೇಳೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ. ಅಪ್ಪಣ್ಣ.